ಇನ್ನು ಡಿಕೆ ಅಂಡ್ ದೋಸ್ತಿಗಳ ನಡುವೆ ನೆರೆ ಸ್ಥಳ ವಿಸಿಟ್ ವಾರ್ ಶುರುವಾಗಿದೆ. ಸಂತ್ರಸ್ತರಿಗೆ ಯಾರೂ ಧೈರ್ಯ ತುಂಬಿಲ್ಲ ಎಂದಿದ್ದಂತ ಎಚ್ಡಿಕೆ ಸರ್ಕಾರ ಧೈರ್ಯ ತುಂಬುವಂತ ಕೆಲಸ ಮಾಡಿಲ್ಲ. ಯಾರೊಬ್ಬರು ಕೂಡ ಪ್ರಮುಖ ನಾಯಕರುಗಳು ಇಲ್ಲಿಗೆ ಬಂದಿಲ್ಲ. ಸ್ಥಳೀಯ ಶಾಸಕರು ಅವರಿವರು ಬಿಟ್ಟರೆ ಯಾರು ಕೂಡ ಬೆಂಗಳೂರಿನಿಂದ ಅಲ್ಲಿಗೆ ಬರುವಂತ ಪ್ರಯತ್ನ ಮಾಡಿಲ್ಲ. ಇದು ಈ ಸರ್ಕಾರಕ್ಕೆ ಜನರ ಮೇಲೆ ಇರುವಂತ ಕಾಳಜಿಯನ್ನ ತೋರಿಸುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಏನಾದರೂ ಕುಮಾರಸ್ವಾಮಿ ಮಿಲಿಟರಿ ಕರ್ಕೊಂಡು ಬಂದಿದ್ರೆ ಹೇಳ್ಬೋದಾಗಿತ್ತು. ಸುಮ್ಮನೆ ಅಲ್ಲ ಒಂದು ವಿಸಿಟ್ ಕೊಟ್ಟು ಮಾಧ್ಯಮದವರಿಗೆ ಒಂದಷ್ಟು ಹೇಳಿಕೆ ಕೊಟ್ಟರೆ ಆಗಲ್ಲ. ಏನಾದರೂ ಕೇಂದ್ರದ ಕಡೆಯಿಂದ ವ್ಯವಸ್ಥೆ ಮಾಡಿಸಿದಾರಾ ಆಗ ನಾನು ಒಪ್ತಾ ಇದ್ದೆ. ಬರೀ ಅಲ್ಲಿ ಹೋಗಿ ಮುಖ ತೋರಿಸಿ ಬಂದಿದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ. ನಾವು ಮೊನ್ನೆಯಿಂದ ಕಾರ್ಯೋನ್ಮುಖವಾಗಿದ್ದೀವಿ. ನಮ್ಮ ನಾಯಕರನ್ನೆಲ್ಲ ಕೂಡಲೇ ಓಡಿ ಅಲ್ಲಿ ಅಂತ ಹೇಳಿದ್ದೀವಿ ಅಂತ. ನೀವು ಸ್ಥಳ ಪರಿಶೀಲನೆಗೆ ಬರೋಕೆ ಯೋಗ್ಯತೆ ಇಲ್ವಾ ಅಂತ ಕೂಡ ಅಲ್ಲಿ ಕೇಳಾಗಿದೆ ಅಶೋಕ್ ಅವರ ಕಡೆಯಿಂದ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟಂಥ ಸಚಿವರುಗಳಾಗಲಿ ಭೇಟಿ ಕೊಡದೇ ಇರತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಜನರ ಬಗ್ಗೆ ಇವರಿಗೆ ಕಾಳಜಿ ಇದೆ ಅಂತಕ್ಕಂಥದ್ದು ತೋರಿಸ್ತದೆ. ಒಂದು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಒಂದು ಧೈರ್ಯ ಸಾಂತ್ವನ ಹೇಳ್ತಕ್ಕಂಥ ಧೈರ್ಯ ತುಂಬತಕ್ಕಂಥ ಕೆಲಸ ಯಾರಿಂದೂ ಆಗಲಿಲ್ಲ. ಇಂಥ ಸಮಯದಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಜನರಿಗೆ ಆಗ್ತಕ್ಕಂಥ ಆತಂಕಗಳಿಗೆ ಒಂದು ಮಾನಸಿಕ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕು ನನ್ನ ಅಭಿಪ್ರಾಯದಲ್ಲಿ. ಅದು ಈ ಸರ್ಕಾರದಿಂದ ನಾವು ಕಾಣದೇ ಇರತಕ್ಕಂಥದ್ದು ಏನಿದೆ, ಈ ಸರ್ಕಾರಕ್ಕೆ ಆಡಳಿತ ಹೇಗೆ ನಡೆಸಬೇಕು ಅನ್ನೋದೇ ಮರ್ತೋಗಿದೆಯಾ ಅನ್ನೋದು ಗೊತ್ತಿಲ್ಲ ನನಗೆ. ಯಾವ ಫೀಲ್ಡ್ಗೆ ಇರ್ತಾರೆ, ಏನಾದ್ರು ಮಿಲಿಟ್ರಿ ಕರ್ಕೊಬಂದು ಓಪನ್ ಮಾಡಿಸಿದ್ರೆ ಅವ್ರು ಫೀಲ್ಡ್ಗೆ ಇಳಿದವ್ರೆ ಅಂತ ಹೇಳಬೇಕು. ಸುಮ್ಮನೆ ಹೋಗೊಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ವಿತಿನ್ 24 ಅವರ್ ಎಲ್ಲ ಒಂದೇ ಗಂಟೆಯಲ್ಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟ್ರನ್ನ ಓಡಿಸಿದ್ದೀವಿ ಅಲ್ಲಿಗೆ. ಮೊಳಕಾಳು ವೈದ್ಯನ, ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ, ಅಟೆಂಡ್ ಮಾಡಬೇಕು ಮಾಡಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ, ಡಿ ಸಿಗಳಿಗೆ ಹೇಳಿದ್ದಾರೆ, ಎಲ್ಲ ಅಟೆಂಡ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಏನು ಮಾಡಬೇಕೋ ಮಾಡ್ತದೆ. ಇದನ್ನು ಮಿಲಿಟ್ರಿನ ಡೆಪ್ಲಾಯ್ ಮಾಡಿಸಿ ಮಿಲಿಟ್ರಿಯವ್ರ ಕೈಲಿ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯಿತು ಕೇಂದ್ರ ಸರ್ಕಾರ ಭಾಳ ನಮಗೆ ಮುತುವರ್ಜಿ ವಹಿಸಿದೆ ಅಂತೇಳಿ. ಸೊ ನಮಗೇನು ಅದರಿಂದ ಏನು ಕಾಣೆ. ವಿಸಿಟ್ ಮಾಡ್ತಾರೆ, ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅದಕ್ಕೆ ತಲೆ ಯಾಕೆ ಕೆಡ್ಸ್ಕೋಬೇಕು ನಾವು? ಕೇಶ್ ಕುಮಾರ್ ಬಂದರೆ ಪ್ರಯೋಜನ ಆಗ್ತೈತೆ ಅಂದರೆ ಅವ್ರ ಮನೆ ಬಿಟ್ಟು ಬರಬೇಕಲ್ಲ. ಈಗ ಅವರೂ ಬರಲ್ಲ, ಕೇಂದ್ರ ಸಚಿವರು ಬಂದರೆ ನೀವೇನು ಪರಿಹಾರ ಸಿಗಲ್ಲ ಅಂತೀರ. ಮತ್ತು ನೀವಾದರೂ ಬನ್ನಿ, ನಿಮ್ಗೆ ಯೋಗ್ಯತೆ ಇಲ್ವಾ ಬರೋಕ್ಕೆ? ಬರಬೇಕಲ್ಲ ನೀವು ಬಂದುಬಿಟ್ಟು ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ಬೇಕು. ನೋಡಿ ನಾನು ಬಂದೆ, ಇಷ್ಟು ಪರಿಹಾರ ಕೊಟ್ಟೆ, ಕೇಂದ್ರ ಸಚಿವರು ಆಗಿಲ್ಲ ಅಂತ. ಇದೆಲ್ಲ ಪರಿಹಾರ ಕೊಡ್ತಾ ಇರೋದು ಯಾರು? ಕೇಂದ್ರ ಸರ್ಕಾರದ ಹಣ ಇದು, NDRF ಹಣ ಕೊಡ್ತಾ ಇರೋದು. ಇವ್ರದ್ದು ಇನ್ನೂ ಒಂದು ನ್ಯಾಯ ಪೈಸೆ ಕೊಟ್ಟಿಲ್ಲ. ಈಗೇನು ಪರಿಹಾರ ಕೊಡ್ತಾ ಇದ್ದೀರಿ ಅದು NDRF ಹಣದಲ್ಲಿ, ಕೇಂದ್ರ ಸರ್ಕಾರದ ಹಣದಲ್ಲಿ ಕೊಡೋದು. ಕುಮಾರಸ್ವಾಮಿ ಅವರಿಗೆ ರೈಟ್ಸ್ ಇದೆ ಬರೋಕ್ಕೆ, ಕೇಳೋಕ್ಕೆ ರೈಟ್ಸ್ ಇದೆ. ನ್ಯಾಷನಲ್ ಹೈವೇ ಅಥಾರಿಟಿ ಬರೋದು ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ. ಇದೊಂದು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀರಿ. ನಿಮ್ಗೆ ಆಗಲ್ಲ, ಕುಮಾರಸ್ವಾಮಿ ಅವ್ರ ಕೈ ಶಕ್ತಿ ಇಲ್ಲ ಅಂದರೆ ನೀವು ಬಂದು ಮಾಡಿ ಕೆಲಸ. ಕುಮಾರಸ್ವಾಮಿ ಅವರು ಓಡಾಡ್ತಾ ಇದ್ದಾರಲ್ಲ, ಇಷ್ಟು ದೇಶ ಎಲ್ಲ ಸುತ್ತಬೇಕು ಅಂಥದ್ರ ಮಧ್ಯೆ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟು ಬರ್ತಾ ಇದ್ದಾರೆ. ನಿಮ್ಗೆ ಯಾಕೆ ಬರೋಕ್ಕಾಗ್ತಾ ಇಲ್ಲ? ಸರ್ಕಾರನೇ ಸತ್ತೋಗಿರೋವಾಗ ಸರ್ಕಾರ ಬದುಕಿದ್ರೆ ತಾನೇ ಕೇಳೋಕ್ಕೆ. ಸರ್ಕಾರನೇ ಸತ್ತೋಗಿದೆ, ಗೊತ್ತಿದೆಯಲ್ಲ, ನೋಡ್ತಾ ಇದ್ದೀರಲ್ಲ, ಸ್ಕ್ಯಾಂಡಲ್ಗಳಲ್ಲಿ ಮುಳುಗಿ ಉತ್ತರ ಕೊಡೋಕ್ಕಾಗ್ತಾ ತಪ್ಪಿಸ್ಕೊಂಡು ಓಡುತ್ತಾ ಇದ್ದಾರೆ. ಸರ್ಕಾರ ಬದುಕಿದೆ ಅಂತ ತೋರಿಸ್ಲಿ ಫಸ್ಟು. ಸರ್ಕಾರ ಬದುಕಿದೆ, ಸತ್ತಿಲ್ಲ ಅನ್ನೋದು ಜನಕ್ಕೆ ತೋರಿಸ್ಲಿ. ಇನ್ನು ಹಾಸನದಲ್ಲಿ ಎಚ್ಡಿಕೆ ಅಶೋಕ್ ಜಂಟಿ ನೆರೆ ಪ್ರವಾಸ. ಶಿರಾಡಿಘಾಟ್ನಲ್ಲಿ ಕುಮಾರಸ್ವಾಮಿ ಮತ್ತು ಅಶೋಕ್ ಪರಿಶೀಲನೆ. ರಾಷ್ಟ್ರೀಯ ಹೆದ್ದಾರಿ ಎಲ್ಲೆಲ್ಲಿ ಕುಸಿದಿದೆ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ ಅಶೋಕ್ ಹಾಗೇನೆ ಎಚ್ಡಿ ಕುಮಾರಸ್ವಾಮಿ. ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಅಶೋಕ್. ಎಚ್ಡಿಕೆ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ಹೇಗೆ ಅದನ್ನು ಕ್ಲಿಯರ್ ಮಾಡಬಹುದು, ಜೊತೆಗೆ ವಾಹನ ಸವಾರಿಗೆ ಆಗ್ತಿರುವಂತಹ ತೊಂದರೆ, ಇದೆಲ್ಲದರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹಿಂದೆ ಬರ, ನಾನು ಒಬ್ಬ ಬಂದಿನಿ. ಕೊಡ ಪರ್ಮಿಷನ್ ಪರ್ಮಿಷನ್ ಆ ಕಡೆ ಹೋಗಿ. ಪರ್ಮಿಷನ್ ರಾಷ್ಟ್ರೀಯ ಹೆದ್ದಾರಿ ಕುಸಿತವಾದಂತಹ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಹಾಗೇನೆ ಕೇಂದ್ರ ಸಚಿವರಾದಂತಹ ಎಚ್ಡಿ ಕುಮಾರಸ್ವಾಮಿ. ಏನೇನು ಸಮಸ್ಯೆಗಳಾಗಿದೆ ಎಲ್ಲವನ್ನು ಕೂಡ ಆಲಿಸಿದ್ದಾರೆ. ಅಲ್ಲಿ ಹಾಸನದ SP ಸುಚಿತಾ ಅವರು ಕೂಡ ಇದ್ದಾರೆ, ಹಾಗೇನೆ DC ಅವ್ರನ್ನ ಕೂಡ ಕರೆಸಿಕೊಳ್ಳಾಯಿತು.